ಯಾರ್ಯಾರಿಗೆ ಮುಖದಲ್ಲಿ ಫೇಸ್ ಫ್ಯಾಟ್ ಇದೆಯೋ, ಫೇಸ್ ಒಂಥರ ಪಫಿನೆಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಒಂಥರ ಡಬಲ್ ಚಿನ್ನು, ಜಾ ಲೈನ್ ಕರೆಕ್ಟ್ ಆಗಿರಲ್ಲ. ಎಸ್ಪೆಷಲಿ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಇಬ್ರು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ. ಇವತ್ತು ನನ್ನ ವಿಡಿಯೋದಲ್ಲಿ ಈ 3 ಯೋಗ ಆಸನ್ಸ್ನ ಹೇಳ್ಕೊಡ್ತೀನಿ. ಫೇಶಿಯಲ್ ಎಕ್ಸಸೈಸ್ ಆದ್ರೂ ಹೇಳ್ಬೋದು ಅಥವಾ ಯೋಗ ಆಸನ್ಸ್ ಅಂತ ಆದ್ರೂ ಹೇಳ್ಬೋದು. ಇದು ಫೇಶಿಯಲ್ ಫ್ಯಾಟ್ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಮೊದಲನೇ ಪೋಸು ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು ಆಕ್ಯುಪ್ರೆಷರ್. ಇದು ಫೇಸ್ ನ ಸ್ಕ್ವೀಸ್ ಮಾಡುವಂತ ಎಕ್ಸಸೈಸು. ಇದನ್ನ ನೀವು ಮಾಡಿದಾಗ ಆಯ್ತಾ, ನಿಮ್ಮ ಫೇಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಮತ್ತೆ ಫೇಸ್ ಟೆನ್ಷನ್ ಆಗಿರ್ಬೋದು, ಅಥವಾ ಫೇಸ್ ಫ್ಯಾಟ್ ಆಗಿರ್ಬೋದು, ಇದೆಲ್ಲ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಇಲ್ಲಿ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಒಂದ್ಸಲಿ ಬ್ರೀದಿಂಗ್ ಆದ್ಮೇಲೆ ನೋಡಿ, ಇಲ್ಲಿ ಕಣ್ಣು, ಮೂಗು, ಬಾಯಿ ಎಲ್ಲಾನು ಈ ರೀತಿ ನೀವು ಸ್ಕ್ವೀಸ್ ಮಾಡಬೇಕು. ಈ ರೀತಿ ಸ್ಕ್ವೀಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಫೇಸ್ ಟೆನ್ಷನ್ ಏನಿದೆ ಅದು ಒಂಥರ ಟೈಟ್ನೆಸ್, ಟೆನ್ಷನ್ ಅದು ರಿಲೀಸ್ ಆಗುತ್ತೆ, ಮತ್ತೆ ನಿಮ್ಮ ಫೇಸ್ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ನೀವು ಅಟ್ಲೀಸ್ಟ್ ಮಿನಿಮಮ್ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು 5 to 10 ಸೆಕೆಂಡ್ಸ್ ಈ ರೀತಿ ಹೋಲ್ಡ್ ಮಾಡಬೇಕು. 5 to 10 ಸೆಕೆಂಡ್ಸ್, ಅಟ್ಲೀಸ್ಟ್ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಇನ್ನು ಬೆನಿಫಿಷಿಯಲ್. ಇದನ್ನ ಅಟ್ಲೀಸ್ಟ್ ನೀವು ಒಂದು 3 to 4 ಟೈಮ್ಸ್ ಆದ್ರೂ ಮಾಡಬೇಕು. ಈ ಆಕ್ಯುಪ್ರೆಷರ್, ಈ ಸ್ಕ್ವೀಸ್ ಅನ್ನ, ಫೇಸ್ ಸ್ಕ್ವೀಸ್ ಅನ್ನ ಇದನ್ನ ಮಾಡಿದಾಗ ನಿಮ್ಮ ಫೇಸ್ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಇದಾಗಿತ್ತು ನನ್ನ ಮೊದಲನೇ ಯೋಗ ಎಕ್ಸಸೈಸ್. ಇನ್ನು ಎರಡನೇದು ಬಂದ್ಬಿಟ್ಟು ಬಲೂನ್ ಪೋಸ್. ಈ ಬಲೂನ್ ಪೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚೀಕ್ಸ್ ಏನಿದೆ, ಈ ಚೀಕ್ಸ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ಇದು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಈ ತರ ನಿಮ್ಮ ಮಿಡಲ್ ಫಿಂಗರ್ ಮತ್ತೆ ಇಂಡೆಕ್ಸ್ ಫಿಂಗರ್ನ ಈ ರೀತಿ ನಿಮ್ಮ ಬಾಯಿ ಮೇಲೆ ಈ ರೀತಿ ಹಿಡ್ಕೋಬೇಕು. ಈ ತರ ಹಿಂಗ್ ಹಿಡ್ಕೊಂಡು ನೀವು ಬಲೂನ್ ತರ ಊದ್ಬೇಕು ಇದನ್ನ. ಮತ್ತೆ ನಿಮ್ಮ ಕಣ್ಣುಗಳನ್ನ ದಪ್ಪ ಮಾಡಬೇಕು. ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ನೋಡಿ, ಇಲ್ಲಿ ಕಣ್ಣುಗಳು ದಪ್ಪ ಮಾಡ್ಬೇಕು, ಈ ತರ ವೈಡ್ ಮಾಡ್ಬೇಕು, ಈ ತರ ಕಣ್ಣುಗಳನ್ನ ಈ ರೀತಿ ಬಲೂನ್ ತರ ಊದಿ ಈ ತರ. ಇದನ್ನ ನೀವು 5 to 10 ಸೆಕೆಂಡ್ಸ್ ವರೆಗೂ ಹೋಲ್ಡ್ ಮಾಡಬಹುದು. ಅದು ನಿಮ್ಮ ಕೆಪಾಸಿಟಿ ಮೇಲೆ. 5 ಸೆಕೆಂಡ್ಸ್ ಸಾಕು ಅಂತ ಹೇಳ್ತೀನಿ. ಈ ರೀತಿ ಮಾಡಿದಾಗ ನಿಮ್ಮ ಚೀಕ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ, ಮತ್ತೆ ನಿಮ್ಮ ಫ್ಯಾಟ್ ಲಾಸ್, ಫೇಶಿಯಲ್ ಫ್ಯಾಟ್ ಏನಿದೆ ಅದು ಲಾಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ನೀವು ಮಿನಿಮಮ್ ಅಂತ ಹೇಳಿದ್ರು 5 ಸೆಕೆಂಡ್ಸ್ ತರ ಅಟ್ಲೀಸ್ಟ್ ಒಂದು 4 to 5 ಟೈಮ್ಸ್ ಆದ್ರೂ ಮಾಡ್ಬೇಕು ಇದನ್ನ ನೀವು ಈ ರೀತಿ. ಮತ್ತೆ ಇನ್ನೊಂದ್ಸಲಿ ತೋರಿಸ್ತೀನಿ, ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮಿಡಲ್ ಫಿಂಗರ್, ಇಂಡೆಕ್ಸ್ ಫಿಂಗರ್ನ ಎರಡೂ ನೀವು ಬಾಯಿ ಮೇಲೆ ಇಟ್ಕೊಂಡು ಬಲೂನ್ ತರ ಊದ್ಬೇಕು. ಊದ್ಬಿಟ್ಟು ಮತ್ತೆ ನಿಮ್ಮ ಐಸ್ ನ ವೈಡ್ ಮಾಡ್ಬೇಕು, ಆಯ್ತಾ. ಈ ರೀತಿ ಮಾಡಿ ಇದು ಒಂದು ಬೆಸ್ಟ್ ಎಕ್ಸಸೈಸ್. ನಿಮ್ಮ ಫೇಶಿಯಲ್ ಟೋನ್ ಬರೋದಕ್ಕಾಗಿರ್ಬೋದು, ಅಥವಾ ಸ್ಟ್ರಕ್ಚರ್ ತಗೊಳ್ಳೋದಕ್ಕಾಗಿರ್ಬೋದು, ಅಥವಾ ಫ್ಯಾಟ್ ಲಾಸ್ ಮಾಡೋದಕ್ಕಾಗಿರ್ಬೋದು, ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ನನ್ನ ಎರಡನೇ ಎಕ್ಸಸೈಸ್ ಬಂದ್ಬಿಟ್ಟು ಬಲೂನ್ ಎಕ್ಸಸೈಸ್, ಬಲೂನ್ ಯೋಗ ಎಕ್ಸಸೈಸ್ ಅಂತ ಹೇಳ್ಬೋದು. ಇದನ್ನ ನಿಮ್ ಮನೇಲಿ ಟ್ರೈ ಮಾಡಿ. ಮೂರನೇದ್ ಬಂದ್ಬಿಟ್ಟು ಪ್ರಣಯಾಸಂ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನೆಕ್ ಅಥವಾ ಚಿನ್ ಸ್ಟ್ರೆಚ್ ಅಂತಾನು ಹೇಳ್ಬೋದು. ಎಕ್ಸಸೈಸ್ ರೂಪದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಇದನ್ನ ನೀವು ಅಟ್ಲೀಸ್ಟ್ ಒಂದು 10 ಸೆಕೆಂಡ್ಸ್ ಮಾಡಬೇಕು. ಇದನ್ನ ಮಾಡೋದ್ರಿಂದ ಅಲ್ಲಿ ಟಾಕ್ಸಿಕ್ಸ್ ರಿಮೂವ್ ಆಗುತ್ತೆ, ಮತ್ತೆ ನಿಮ್ಮ ಜಾ ಲೈನ್ ಶೇಪ್ ತಗೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದು ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೇನೆ, ಬನ್ನಿ. ಇಲ್ಲಿ ಮೊದಲನೇದಾಗಿ ನಿಮ್ಮ ನೆಕ್ ಅನ್ನ ಈ ರೀತಿ ಸ್ಟ್ರೆಚ್ ಮಾಡಬೇಕು. ನೆಕ್ ಸ್ಟ್ರೆಚ್ ಆದ್ಮೇಲೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ತುಂಬಾ ಪ್ರೆಷರ್ ಕೊಡೋದಕ್ಕೆ ಹೋಗ್ಬೇಡಿ. ಈ ತರ ನೆಕ್ ಸ್ಟ್ರೆಚ್ ಮಾಡಿಕೊಂಡು ಬಾಡಿ ಸ್ಟ್ರೈಟ್ ಇರಲಿ, ಕಣ್ಣು ಓಪನ್ ಇರಲಿ, ಆಮೇಲೆ ನಿಮ್ಮ ಚಿನ್ನು ಮೇಲ್ಗಡೆ ಇರಲಿ. ಈ ರೀತಿ ಚಿನ್ ಮೇಲ್ಗಡೆ ಇರಲಿ. ನೀವು ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಬ್ರೀದ್ ಔಟ್ ಮಾಡಬೇಕು. ಈ ರೀತಿ ಅಟ್ಲೀಸ್ಟ್ ನೀವು ಒಂದು 10 ಟೈಮ್ಸ್ ಮಾಡಬೇಕು. ನಿಧಾನಕ್ಕೆ ಮಾಡಿ, ಆರಾಮಾಗಿ ಮಾಡಿ. ನಿಮ್ಗೇನೋ ಸ್ವಲ್ಪ ಸ್ಟ್ರೆಸ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ನಿಧಾನಕ್ಕೆ ಮಾಡ್ತೀರೋ ಅಷ್ಟು ಒಳ್ಳೇದು. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ತರ ನಿಮ್ಮ ಚಿನ್ ಅಪ್, ನೆಕ್ ಹಿಂದೆಗಡೆ ಸ್ಟ್ರೆಚ್ ಮಾಡಿ, ಈ ರೀತಿ ಗಾಳಿ ಆಚೆ ಕಡೆ ಬಿಡ್ಬೇಕು. ಈ ರೀತಿ
ಇದು ಒಂದು ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು. ನೆಕ್ ಸ್ಟ್ರೆಚ್ ಮತ್ತೆ ಚಿನ್ ಅಪ್ ಮಾಡ್ಬಿಟ್ಟು ಈ ರೀತಿ ಬ್ರೀತ್ ಔಟ್ ಮಾಡೋದು. ಇದನ್ನ ಅಟ್ಲೀಸ್ಟ್ ನೀವು ಒಂದು 10 ಟೈಮ್ಸ್ ಆದ್ರೂ ಮಾಡಬೇಕು. 10 ಟೈಮ್ಸ್ ಅಂತ ಹೇಳಿದ್ರೆ ಇದರ ಬ್ರೀದ್ ಔಟ್ ಆಯ್ತಾ, ಈ ರೀತಿ ಒಂದ್ಸಲಿ 10 ಟೈಮ್ಸ್ ಅಟ್ಲೀಸ್ಟ್ ಬ್ರೀದ್ ಔಟ್ ಮಾಡಿ. ಅದನ್ನ ನಿಮ್ಗೆ ಆಗಿಲ್ಲ ಅಂದ್ರೆ 5 ಸಲಿ ಮಾಡಿ. ಇದನ್ನ ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ಸೇಮ್ ಎಕ್ಸಸೈಸ್ ನ ರಿಪೀಟ್ ಮಾಡಬೇಕು. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಒಳಗಡೆ ಇರುವಂತಹ ಟಾಕ್ಸಿಕ್ ನ ರಿಮೂವ್ ಮಾಡುತ್ತೆ, ಮತ್ತೆ ನಿಮ್ಮ ಜಾ ಲೈನ್ಗೆ ಶೇಪ್ ಕೊಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಈ ಎಕ್ಸಸೈಸಸ್. ಇದು ಕಂಪ್ಲೀಟ್ ಆಗಿ ನಿಮ್ಮ ಈ 3 ಎಕ್ಸಸೈಸ್ ಸಿಕ್ಕಾಪಟ್ಟೆ ಎಫೆಕ್ಟಿವ್. ಅಟ್ಲೀಸ್ಟ್ ನೀವು ಒಂದು 7 ಡೇಸ್ ಮಾಡಬೇಕು. ಇದ್ರ ಜೊತೆಗೆ ನೀವು ಏನ್ ಮಾಡಬೇಕು ಡಯಟ್ ಅಂತ ಹೇಳಿದ್ರೆ, ಡಯಟ್ ಅನ್ನೋದಕ್ಕಿಂತ ನೀವು ಹೆಚ್ಚಿಗೆ ಜಾಸ್ತಿ ನೀರು ಕುಡಿಬೇಕು ಆಯ್ತಾ. ಎಕ್ಸಸೈಸ್ ಮಾಡಬೇಕಾದ್ರೆ ಮಾಡೋ ದಿವಸ 7 ದಿವಸ ನೀವು ಸಿಕ್ಕಾಪಟ್ಟೆ ನೀರು ಕುಡಿಬೇಕು. ಅಟ್ಲೀಸ್ಟ್ ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಹೆವಿ ನೀರು ಕುಡಿಯೋದಲ್ಲ, ಅಟ್ಲೀಸ್ಟ್ ಒಂದು 3 ಲೀಟರ್ಸ್ ಆದ್ರೂ ನೀವು ನೀರು ಕುಡಿಬೇಕು. ಸ್ವಲ್ಪ ನಿಮ್ಮ ಫುಡ್ ಕ್ಲೀನ್ ಆಗಿರಲಿ, ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡಿ. ಮತ್ತು ಈ ಉಪ್ಪಿನಾಂಶ ಏನಿದೆ ಅದನ್ನು ಅವಾಯ್ಡ್ ಮಾಡಬೇಕು. ಈ ಸೋಡಿಯಂ ಫುಡ್ಸ್ಗಳು ಮತ್ತು ಈ ಸ್ಪೈಸಿ ಫುಡ್ಗಳು ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಈ 7 ದಿವಸ ನೀವು ಎಕ್ಸಸೈಸ್ ಮಾಡಿದಾಗ ನಿಮ್ಮ ಫೇಸಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಆಯಿತಾ. ನೀವು ಬಂದು ನನ್ನ ಕಮೆಂಟ್ ಹಾಕ್ಬೋದು, ಇವತ್ತು ಡೇ 1 ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು ಡೇ 7ವರೆಗೂ ಬೇಕಾದ್ರೆ ನೀವು ಕಮೆಂಟ್ ಹಾಕಿ, ನಾನು ಅಲ್ಲಿ ನೋಡ್ಬಿಟ್ಟು ನಿಮಗೆ ಲೈಕ್ ಕೊಡ್ತೀನಿ. ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ. ಡೇ 1 ಅಂತ ಸ್ಟಾರ್ಟ್ ಮಾಡಿ ಇವತ್ತಿನ ಡೇಟ್ ಹಾಕ್ಬಿಟ್ಟು. ಇದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ಲು. ಇದು ಫೇಶಿಯಲ್ ಆಗಿತ್ತು ಆಯಿತಾ. ಇದು ಇವತ್ತಿನ ಫೇಶಿಯಲ್ ಎಕ್ಸಸೈಸ್ ಆಗಿತ್ತು. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಬಾಡಿ ಫ್ಯಾಟು ಕರಗಬೇಕು ಅಂತ ಹೇಳಿದ್ರೆ ಆಯಿತಾ, ಬರೀ ಎಕ್ಸಸೈಸ್ ನಿಮಗೆ ಹೆಲ್ಪ್ಫುಲ್ ಆಗಲ್ಲ. ಇದ್ರ ಜೊತೆಗೆ ಡಯಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಕಂಪ್ಲೀಟ್ ಕ್ಲೀನ್ ಫುಡ್ಡು, ಮನೆ ಫುಡ್ಡು ಆಯಿತಾ. ಅದರಿಂದ ನೀವು ವೆಯ್ಟ್ ಲಾಸ್ ಮಾಡಿದಾಗ ನೀವು ಲೈಫ್ ಟೈಮ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅದನ್ನು. ಅದೇ ರೀತಿ ನಾನು ನನ್ನ ಕ್ಲೈಂಟ್ಸ್ಗೆ ವೆಯ್ಟ್ ಲಾಸ್ ಮಾಡಿಸೋದು, ಫೇಶಿಯಲ್ ಫ್ಯಾಟ್ ಆಗಿರ್ಬೋದು, ಬಾಡಿ ಫ್ಯಾಟ್ ಆಗಿರ್ಬೋದು, ಅವರಿಗೆಲ್ಲ ಮಿನಿಮಮ್ ಅಂದ್ರೂ 8 ವಾರದಲ್ಲಿ ಏನಿಲ್ಲ ಅಂದರೆ 7ರಿಂದ 10 kg ವೆಯ್ಟ್ ಲಾಸ್ ಮಾಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಫ್ಯಾಟ್ ಲಾಸು ಮಾಡಿಸ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಮನೆ ಫುಡ್ಡು, ಹೋಮ್ ಎಕ್ಸಸೈಸ್, ಅದ್ರ ಜೊತೆಗೆ ಪರ್ಸ್ನಲ್ ಗೈಡೆನ್ಸು. ಈ ರೀತಿ ನಿಮ್ಗೆ ಏನಾದರೂ ನೀವು ಫ್ಯಾಟ್ ಲಾಸ್, ಫೇಶಿಯಲ್ ಫ್ಯಾಟ್ ರಿಡ್ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಬಾಡಿ ಫ್ಯಾಟು ರಿಡ್ಯೂಸ್ ಮಾಡಬೇಕು ಅಂತ ನೀವು ಸೀರಿಯಸ್ ಆಗಿತ್ತು, ನಿಮಗೂ ಪರ್ಸ್ನಲ್ ಕೋಚಿಂಗ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡಿ. ಕಾಲ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿದ್ರೆ ಉತ್ತಮ. ಏನಂತಂದರೆ ನಿಮ್ಮನ್ನು ಅನಲೈಸ್ ಮಾಡಿ ನಂತರ ನಾನು ನಿಮ್ಮ ಜೊತೆ ಕರೆಕ್ಟಾಗಿ ಮಾತಾಡಿ ಅದಕ್ಕೆ ನಿಮಗೆ ಸೂಕ್ತವಾದ ಪ್ಲ್ಯಾನನ್ನು ರೆಡಿ ಮಾಡಿಕೊಡ್ಬೋದು ಆಯಿತಾ. ದಯವಿಟ್ಟು ನಿಮ್ಮ ಬಾಡಿ ಫ್ಯಾಟ್ ಆಗಲಿ, ಫೇಶಿಯಲ್ ಫ್ಯಾಟ್ ಆಗಲಿ ಇಗ್ನೋರ್ ಮಾಡಬೇಡಿ. ಇದನ್ನು ರೆಡ್ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಶೇಪಲ್ಲಿ ಇರಿ ಮತ್ತು ಫಿಟ್ಟಾಗಿ ಕಾಣಿಸ್ತಾ ಇರಿ. ನೀವು ಫಿಟ್ ಆಗಿತ್ತು ಅಂತ ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಬರೋ ಲೆವೆಲ್ಲೇ ಬೇರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಯಾವುದೇ ರೀತಿ ಜಂಕ್ ವಿಡಿಯೋಸ್ ಬರಲ್ಲ ಈ ವಿಡಿಯೋದಲ್ಲಿ. ನಿಮಗೆ ಇನ್ಫಾರ್ಮೇಟಿವ್ ಮತ್ತು ಎಜುಕೇಟಿವ್ ಆಗಿರುತ್ತೆ, ಮತ್ತು ನಿಮ್ಮ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳಾಗಿರುತ್ತೆ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.